ಕೋತಾಸ್ ಕಾಫಿ 75 ಅದ್ಭುತ ವರ್ಷಗಳನ್ನು ಪೂರ್ಣಗೊಳಿಸುತ್ತದೆ. ಹೊಸ ಬ್ರಾಂಡ್ ಗುರುತು ಉತ್ಪನ್ನಗಳನ್ನು ಅನಾವರಣಗೊಳಿಸುತ್ತದೆ. ಮುಂದಿನ 3 ವರ್ಷಗಳಲ್ಲಿ 1,000 ಕೋಟಿ ಆದಾಯದ ಗುರಿ ಇದೆ. ಬೆಂಗಳೂರು, ಸೆಪ್ಟೆಂಬರ್ 27, 2024. ಕಾಫಿ ಪ್ರೇಮಿಗಳ ಮನೆಮಾತಾಗಿರುವ ಕೋತಾಸ್ ಕಾಫಿ 75 ಅದ್ಭುತ ವರ್ಷಗಳನ್ನು ಪೂರ್ಣಗೊಳಿಸುತ್ತಿದೆ. ಕರ್ನಾಟಕ ಮತ್ತು ಭಾರತದೆಲ್ಲೆಡೆ ಅತ್ಯುತ್ತಮ ಫಿಲ್ಟರ್ ಕಾಫಿಯನ್ನು ಒದಗಿಸುತ್ತಿದೆ. 75 ವರ್ಷಗಳ ಪೂರ್ಣಗೊಳ್ಳುವ ಮೂಲಕ ಕಂಪನಿಯು ಇಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೊಸ ಬ್ರಾಂಡ್ ಐಡೆಂಟಿಟಿ ಮತ್ತು ಕೆಲವು ಹೊಸ ಉತ್ಪನ್ನಗಳನ್ನು ಪರಿಚಯಿಸಿತು. ಕಂಪನಿಯು ನವೀಕೃತ ಪ್ಯಾಕೇಜಿಂಗ್, ಮರು ವಿನ್ಯಾಸಗೊಳಿಸಿದ ಅಂಗಡಿ ಮುಖಗಳು ಮತ್ತು ಹೊಸ ಲೋಗೋವನ್ನು ಪರಿಚಯಿಸಿದ್ದು, ಲಾಯಲ್ ಗ್ರಾಹಕರಿಗೆ ಮತ್ತು ಹೊಸ ಮಾರುಕಟ್ಟೆಗಳಿಗೆ ಸಂಪರ್ಕವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ತಮ್ಮ ಬ್ರಾಂಡ್ ಐಡೆಂಟಿಟಿಯನ್ನು ಸುಧಾರಿಸುವ ಮೂಲಕ ಕೋತಾಸ್ ಕಾಫಿ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ತಾಣವನ್ನು ಉಳಿಸಿಕೊಂಡು ಗುಣಮಟ್ಟ ಮತ್ತು ಪರಂಪರೆಯನ್ನು ಕಾಪಾಡಿಕೊಳ್ಳಲು ಬದ್ಧವಾಗಿದೆ. ಹೆಚ್ಚುವರಿ ಉತ್ಪನ್ನಗಳಾಗಿ 2, 3, 5 ಬೆಲೆಯ ಇನ್ಸ್ಟಂಟ್ ಕಾಫಿ ಸಾಚೆಗಳನ್ನು ಮತ್ತು ಕೆಲವು ಶೀತಲ ಕಾಫಿಗಳ ಶ್ರೇಣಿಗಳನ್ನು ಪರಿಚಯಿಸಲಾಗಿದೆ. ಕೋತಾಸ್ ಕಾಫಿ ಇತ್ತೀಚೆಗೆ ಇನ್ಸ್ಟಂಟ್ ಕಾಫಿ ಮಾರುಕಟ್ಟೆಯಲ್ಲಿ ಪ್ರವೇಶಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೋತಾಸ್ ಕಾಫಿಯ ಮುಖ್ಯಸ್ಥರಾದ ಶ್ರೀನಾಥನ್, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಹೀಗೆ ಹೇಳಿದರು. ಕೋತಾಸ್ ಕಾಫಿ ಎಂದಿಗೂ ನಮ್ಮ ಗ್ರಾಹಕರಿಗೆ ವಿಶಿಷ್ಟ ಕಾಫಿ ಅನುಭವವನ್ನು ನೀಡುವುದರಲ್ಲಿಯೇ ತಲೆಯಾಗಿದೆ. ವರ್ಷಗಳ ಕಾಲ ನಾವು ನಮ್ಮ ಮೂಲಗಳನ್ನು ಕಾಪಾಡಿಕೊಂಡಿದ್ದೇವೆ, ಆದರೆ ಆಧುನಿಕ ಶೈಲಿ ಮತ್ತು ಆಸಕ್ತಿಗಳಿಗೆ ತಕ್ಕಂತೆ ಬೆಳೆಯುತ್ತಾ ಬಂದಿದ್ದೇವೆ. ನಾವು 75 ವರ್ಷಗಳನ್ನು ಆಚರಿಸುತ್ತಿರುವಾಗ ನಮ್ಮ ಗುರಿ ನಮ್ಮ ಪರಂಪರೆಯನ್ನು ಗೌರವಿಸುವುದಷ್ಟೇ ಅಲ್ಲ, ಮುಂದಿನ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವುದು. 1,000 ಕೋಟಿ ಆದಾಯ ಗುರಿ ಈಗಾಗಲೇ 300 ಕೋಟಿಯ ಆದಾಯ ಹೊಂದಿರುವ ಕಂಪನಿಯು ಮುಂದಿನ 3 ವರ್ಷಗಳಲ್ಲಿ 1,000 ಕೋಟಿ ಆದಾಯ ಗುರಿಯನ್ನು ಹೊಂದಿದೆ. ಕಂಪನಿಯ ಬೆಳವಣಿಗೆ ಯೋಜನೆಗಳ ಬಗ್ಗೆ ಮಾತನಾಡಿದ ಕೋತಾಸ್ ಕಾಫಿಯ ನಿರ್ದೇಶಕರಾದ ನಿತಿನ್, ಕೋತಾಸ್ ಕಾಫಿ ಶ್ರೇಷ್ಠತೆ ಮತ್ತು ಗುಣಮಟ್ಟದ ಮೇಲೆ ನಮ್ಮ ಪ್ರೀತಿ ಮೂಲಕ 1,000 ಕೋಟಿ ಆದಾಯವನ್ನು ಸಾಧಿಸಲು ಬದ್ಧವಾಗಿದೆ. ಇದನ್ನು ಸಾಧಿಸಲು ನಾವು 3 ಮಾರ್ಗಗಳಲ್ಲಿಯೂ ಕಾರ್ಯಯೋಜನೆ ಮಾಡುತ್ತಿದ್ದೇವೆ. ಜಾಗತಿಕ ಹಾಸುಹೊಕ್ಕು ವಿಸ್ತರಣೆ. ನಾವು ನಮ್ಮ ಕಂಪನಿಯ ಮಾಲೀಕತ್ವದ ಶ್ರೇಣಿಯ ಅಂಗಡಿಗಳನ್ನು ಬೆಳೆಸುತ್ತೇವೆ. ಸರ್, 1949ನಲ್ಲಿ ನಮ್ಮ ತಾತ ಅವರು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಚಿಕ್ಕ ಅಂಗಡಿ ಶಿವಾಜಿನಗರದಿಂದ ಸ್ಟಾರ್ಟ್ ಮಾಡಿ ಇವಾಗ 75 ವರ್ಷದಲ್ಲಿ ಕೋತಾಸ್ ಅನ್ನೋ ಬ್ರ್ಯಾಂಡು ಆಲ್ಮೋಸ್ಟ್ 60 ಒಂದು ದೊಡ್ಡ ಫ್ಯಾಕ್ಟ್ರಿ 1 lakh ಸ್ಕ್ವೇರ್ ಫೀಟ್ ಪ್ಲಸ್ ಫ್ಯಾಕ್ಟ್ರಿನಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಲ್ಲಿಂದ ನಮ್ಮ ಹೋಲ್ ದೇಶಕ್ಕೆ, ನಮ್ಮ ದೇಶದಿಂದ ಆಚೆ ದೇಶಕ್ಕೆ ನಮ್ಮ ಕಾಫಿನೂ ನಮ್ಮ ಪ್ರಾಡಕ್ಟ್ಸು ಎಲ್ಲರಿಗೂ ನಾವು ಮಾರ್ತಾಯಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ ನಾವು. ಅಲ್ಲಿಂದ ಬರೀ ಕಾಫಿ ಪೌಡ್ರ್ ಇಲ್ಲದೆ ಕಾಫಿ ಡಿಕಾಕ್ಷನ್ಸು, ಕೋಲ್ಡ್ ಕಾಫೀಸು, ಆಮೇಲೆ ರೋಸ್ಟೆಡ್ ಕಾಫಿ ಬೀನ್ಸು, ಇಂಥದ್ದು ಕೆಲವಷ್ಟು ಪ್ರಾಡಕ್ಟ್ಸ್ ನಾವು ಶುರು ಮಾಡಿದ್ದೀವಿ ಈ ಲಾಸ್ಟ್ 10 ವರ್ಷನಲ್ಲಿ. ಇಲ್ಲದೆ ಆಲ್ಮೋಸ್ಟ್ ಒಂದು 4 ಅಂಗಡಿ ಪ್ಲಸ್ 1 ಫ್ಯಾಕ್ಟ್ರಿನಲ್ಲಿ ಶುರು ಮಾಡಿರೋದು ನಮ್ಮ ಸಂಸ್ಥೆನ ಇವಾಗ 75 ವರ್ಷ ಆಗಿದ ಮೇಲೆ 60 ಔಟ್ಲೆಟ್ ಕಂಪ್ನಿ ಓನ್ಡ್, ಕಂಪ್ನಿ ಆಪರೇಟೆಡ್ ಔಟ್ಲೆಟ್ಸ್ ಇಟ್ಕೊಂಡು ಫುಲ್ ಆಫ್ ಸೌತ್ ಇಂಡಿಯಾನಲ್ಲಿ, ಕರ್ನಾಟಕ, ತಮಿಳುನಾಡು, AP ಆ್ಯಂಡ್ ತೆಲಂಗಾಣನಲ್ಲಿ ನಮ್ಮ ಔಟ್ಲೆಟ್ಸು ನಾವೇ ಕಂಪ್ನಿ ಓನ್ಡ್ ಆ್ಯಂಡ್ ಕಂಪ್ನಿ ಆಪ್ರೇಟೆಡ್ ಆಗಿ ಓಡಿಸ್ತಾ ಇದ್ದೀವಿ. ಅದು ಇಲ್ಲದೆ ಈ ವರ್ಷ ಈ 60 ಔಟ್ಲೆಟ್ನ 100 ಔಟ್ಲೆಟ್ ಮಾಡಬೇಕು ಅಂತ ನಮ್ಮದು ಒಂದು ಟಾರ್ಗೆಟ್ ಇಟ್ಟು, ಬರೀ ನಮ್ಮ ದೇಶದಿಲ್ಲ ಇಲ್ಲದೆ ನಾವು ದುಬೈನಲ್ಲಿನೂ ಒಂದು ಸಿಗ್ನೇಚರ್ ಔಟ್ಲೆಟ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೂ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅದಿಲ್ಲದೆ ನಾವು ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ, ಇಲ್ಲೇ ನಮ್ಮ ದೇಶದಲ್ಲಿ ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್ನಲ್ಲಿ 7 ಸಿಗ್ನೇಚರ್ ಔಟ್ಲೆಟ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಥರ ನಮ್ಮ ಕಾಫಿ ಪ್ರಾಡಕ್ಟ್ಸು, ಕಾಫಿ ಟೇಸ್ಟು ನಮ್ಮ ಕಸ್ಟಮರ್ಸ್ಗೆ ರೀಚ್ ಮಾಡೋ ಥರ ಪ್ಲ್ಯಾನ್ ನಮ್ಮದು. ಅದಿಲ್ಲದೆ ನಮ್ಮ ವೆಂಡಿಂಗ್ ಮಿಷಿನ್ಸು ಏನಾಗಿದೆ, ಒಂದು ಆಟೋಮ್ಯಾಟಿಕ್ ವೆಂಡಿಂಗ್ ಮಿಷಿನ್ 2015ನಲ್ಲಿ ನಾವು ಡಿಸೈನ್ ಮಾಡಿ ಸ್ಟಾರ್ಟ್ ಮಾಡಿರೋದು. ಕೆಲವಷ್ಟು ಚೇಂಜಸ್ ಮಾಡಿ, ಕೆಲವಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು 3,000 ಮಿಷಿನ್ ನಮ್ಮ ಫುಲ್ ದೇಶದಲ್ಲಿ ಪ್ಲಸ್ ಬೇರೆ ದೇಶದಲ್ಲಿನೂ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಈ ಮಿಷಿನ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ಸು, ನಮ್ಮ ಚಾನಲ್ ಪಾರ್ಟ್ನರ್ಸು ಡೈರೆಕ್ಟ್ಲಿ ಕಸ್ಟಮರ್ಸ್ಗೂ ಕೊಟ್ಬಿಟ್ಟು ನಾವೆಲ್ಲ ವಿ ಆರ್ ಗೋಯಿಂಗ್ ಇನ್ ದಟ್ ಡಿವಿಷನ್ ಆಲ್ಸೋ. ಅದಿಲ್ಲದೆ ಎಕ್ಸ್ಪೋರ್ಟ್ಸು ಏನಾಯಿತು, ಇವಾಗ ತುಂಬ ಕ್ಲೀನಾಗಿ ಚಾನಲೈಸ್ ಮಾಡಿಬಿಟ್ಟು ಡೈರೆಕ್ಟ್ ಎಕ್ಸ್ಪೋರ್ಟ್ಸು ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ನೋಡಿದರೆ ಒಂದು ಚಿಕ್ಕ ಅಂಗಡಿಯಿಂದ ಶುರು ಮಾಡಿರೋದು ಇವತ್ತು 60 ಅಂಗಡಿ ಪ್ಲಸ್ ವೆಂಡಿಂಗ್ ಮಿಷಿನ್ಸ್ ಪ್ಲಸ್ ಕೆಲವಷ್ಟು ಪ್ರಾಡಕ್ಟ್ ಶುರು ಮಾಡಿ ಸಂಸ್ಥೆನ ಮುಂದೆ ತೊಗೊಂಡು ಹೋಗಬೇಕು ಅಂತ ಪ್ಲ್ಯಾನ್. It was in 1969 when I was studying engineering. I came back from college for a holiday. At that time my father was alive.
So he took me to coffee board, and then he introduced me to everybody. He said, my son is studying engineering, and after he comes back, we will open a huge factory, and with all that the infrastructure, and we want to offer a lot of products, he was saying. Unfortunately, he couldn't live after that. In the end of 1969, he passed away, but his dream has come true, and we are taking it forward. Today, I joined the business in 1973, between 72 and 73, and since then, since we have been growing, and my father never lived to see this, but it was his dream. So this is what I wanted to convey.